ಹಾಂ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ ಬ್ರದರ್ ಬಾಲ್ಟೆಕ್ KE430D. ಅದರಲ್ಲಿ ಯಾವ ಥರ ಟೆಸ್ಟಿಂಗ್ ಮಾಡೋದು, ಟೆನ್ಷನ್ ಪೋಸ್ಟ್ ಸೈನೆಟ್ ಕಾಯಿಲ್ ಯಾವ ಥರ ಟೆಸ್ಟಿಂಗ್ ಮಾಡೋದು, ವರ್ಕ್ ಆಗ್ತೈತೆ ಇಲ್ವ ಅಂತ ನೀವು ಮಿಷಿನ್ ರನ್ ಮಾಡಿ ಚೆಕ್ ಮಾಡೋ ಬದಲು ಟೆಸ್ಟಿಂಗ್ ಪ್ರೋಗ್ರಾಮಲ್ಲೇ ಯಾವ ಥರ ಚೆಕ್ ಮಾಡೋದು ಅಂತ ಪ್ರೋಗ್ರಾಮಲ್ಲಿ. ಓಕೆ, ಮತ್ತು ಟ್ರಿಮ್ಮಿಂಗ್ ಸೈನೆಟ್ ಕಾಯಿಲ್ ಅದು ಕೂಡ ಯಾವ ಥರ ಚೆಕ್ ಮಾಡೋದು, ಮತ್ತು ಎಲ್ಲ ಥರ ಚೆಕ್ ಮಾಡೋ ಆಪ್ಷನ್ ಇದೆ. ನಾನು ನಿಮಗೆ ಇವತ್ತು ಟೆನ್ಷನ್ ಪೋಸ್ಟು ಮತ್ತು ಟ್ರಿಮ್ಮಿಂಗ್ ಕಾಯಿಲ್ದು ಯಾವ ಥರ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಹೊಸಬ್ರು ಯಾರೆಲ್ಲ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತೀನಿ. ಕಲಿಯೋರು ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ, ಕನ್ನಡದಲ್ಲೇ ಕ್ಲಿಯರಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾಯಿದ್ದೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಪ್ರೋಗ್ರಾಮ್ ನಂಬರ್ ಅಂತ ಏನಿದೆ, ಪ್ರೋಗ್ರಾಮ್ ನಂಬರ್ ಅದು ಡೌನ್ ಬಟನ್ ಹಿಡ್ಕೊಂಡು ಮಿಷಿನ ಆನ್ ಮಾಡಿ. ಆ ಥರ ಆನ್ ಮಾಡಿಸಿ ನಮಗೆ ಈ ಥರ ಪ್ರೋಗ್ರಾಮ್ಗಳು ಓಪನ್ ಆಗುತ್ತೆ. ಓಕೆ, ನಮಗೆ ಫಸ್ಟ್ನೇದು ಬಂದು 51 ವೈ ಸ್ಕೇಲ್ ಮೋಟ್ರ್, ಎಕ್ಸ್ ಸ್ಕೇಲ್ ಮೋಟ್ರ್ ಅಂತ ನಮಗೆ ಬೇಕಾಗಿರೋದು ಟೆನ್ಷನ್ ಪೋಸ್ಟದು ಅಂದರೆ 62ರಲ್ಲಿದೆ. 61ರಲ್ಲಿ ಟಾಪ್ ಟ್ರಿಮ್ಮಿಂಗ್ ಕಾಯಿಲ್ ಸೌಂಡ್ ಕೇಳಿಸ್ತಾ ಇದೆಯಾ? ಇದು 61 ಇಟ್ಬಿಟ್ಟು ನೀವು ಪೆಟ್ಲು ಪ್ರೆಸ್ ಮಾಡಿದ್ರೆ ನಿಮಗೆ ಟಾಪ್ ಟ್ರಿಮ್ಮಿಂಗ್ ಕಾಯಿಲ್ದು ವರ್ಕ್ ಆಗ್ತಾಯಿಲ್ಲ ಅಂತ ತೋರಿಸ್ತಾರೆ. 62ರಲ್ಲಿ ಟೆನ್ಷನ್ ಪೋಸ್ಟ್, ನಿಮಗೆ ಟೆನ್ಷನ್ ಪೋಸ್ಟ್ ತೋರಿಸಿ. ನೋಡಿ ನಾನು ಪೆಟ್ಲು ಪ್ರೆಸ್ ಮಾಡ್ತಾಯಿದ್ದೀನಿ. ಓಕೆ, ಯಾವ ಥರ ವರ್ಕ್ ಆಗ್ತಾಯಿದೆ ಅಂತ ಜಸ್ಟ್ ನಾನು ಪೆಟ್ಲು ಪ್ರೆಸ್ ಮಾಡ್ತಾಯಿದ್ದೀನಿ. ಓಕೆನಾ, 62 ಇಟ್ಬಿಟ್ಟು ನೀವು ಪೆಟ್ಲು ಪ್ರೆಸ್ ಮಾಡಿದ್ರೆ ನಿಮಗೆ ಟೆನ್ಷನ್ ಪೋಸ್ಟ್ ವರ್ಕ್ ಆಗುತ್ತೆ. ಕಾಯಿಲ್ ಕರೆಕ್ಟಾಗೈತೆ ಇಲ್ವ ಅಂತ ಚೆಕ್ ಮಾಡೋಕ್ಕೆ. ಓಕೆ, ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಏನೋ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ.